ಇನ್ನು ಮಾತ್ರಾ ಗಣಾತ್ಮಕವಾದ ಛಂದಸ್ಸಿನಲ್ಲಿ ಷಟ್ಪದಿ ಬಹಳ ಪ್ರಮುಖವಾದದ್ದು. ಹೆಸರೇ ಹೇಳುವ ಹಾಗೆ 6 ಸಾಲುಗಳಿಂದ ಕೂಡಿರುವ ಪದ್ಯ ಜಾತಿ ಇದು. ಷಟ್ಪದಿ ಮೂಲದಲ್ಲಿ ಇದ್ದದ್ದು ಅಂಶಗಣಾತ್ಮಕವಾದ ಒಂದೇ ಒಂದು ಷಟ್ಪದಿ. 12ನೇ ಶತಮಾನದ ಹೊತ್ತಿಗೆ ಅಂಶಗಣಾತ್ಮಕವಾಗಿದ್ದ ಷಟ್ಪದಿ ಮಾತ್ರಾಗಣಾತ್ಮಕವಾಗಿ ಪರಿವರ್ತನೆಯಾಗಿದ್ದನ್ನು ನಾವು ಗಮನಿಸ್ತೇವೆ. ಅಲ್ಲಿ ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು ಅಂತ ಬರ್ತದೆ, ಕರ್ನಾಟಕ ವಿಷಯ ಜಾತಿ ಅಂತ ಹೇಳ್ಬಿಟ್ಟು ಬರ್ತದೆ. ಅದನ್ನೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ನೀವು ಅದನ್ನು ಗಮನಿಸ್ಬೋದು. ಆದರೆ ನಡುಗನ್ನಡ ಕಾಲದಲ್ಲಿ 12-13ನೇ ಶತಮಾನದಲ್ಲಿ 6 ಬಗೆಯ ಷಟ್ಪದಿಗಳು ಜನಪ್ರಿಯವಾಯಿತು. ಅದಕ್ಕಿಂತ ಮೊದಲು ಮೂಲದಲ್ಲಿದ್ದಂಥ ಒಂದು ಷಟ್ಪದಿಯನ್ನು ನಾವು ಅವಲೋಕಿಸೋದಾದರೆ ಆ ಒಂದು ಪದ್ಯ ಹೀಗಿದೆ: ಮಂದರ ದರಗಣಂ ಬಂದಿರ್ಕಾರಂತ್ಯದೋಳ್ ಕುಂದದ ನೆಲಸಗೆ ಮದನಹರಂ ಇಂದು ನಿಬಾಣನೆ ಈ ಎಂದ ಮಾದಂದು ಮುಂದಣತೆರನು ಷಟ್ಪದಿ ಕೇಳ್ ಅನ್ನುವಂಥ ಒಂದು ಸೂತ್ರಪ್ರಾಯವಾದ ಒಂದು ಪದ್ಯ ಇದು ಅಂಶಗಣಾನ್ವಿತವಾಗಿರುವಂತಹದ್ದು. ಇದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ಈ ಷಟ್ಪದಿಗೆ ಆರಂಭದಲ್ಲಿ ಷಟ್ಪದ ಎಂತಲೂ, ಷಟ್ಪದಿಕ ಎಂತಲೂ, ಷಟ್ಪದಿ ಎನ್ನುವಂತಹ ಹೆಸರುಗಳು ಬಳಕೆಯಲ್ಲಿ ಇದ್ದುವು ಅನ್ನುವಂಥದ್ದು. ಬಹುಶಃ ಒಂದು ಅಂಶವನ್ನು ನಾವಿಲ್ಲಿ ಸರಿಯಾಗಿ ಮನನ ಮಾಡ್ಕೊಳ್ಬೇಕೇನು ಅಂದರೆ, ಅಂಶಗಣ ಘಟಿತವಾಗಿರುವವರೆಗೆ ಷಟ್ಪದ ಎನಿಸಿಕೊಂಡು ಮುಂದೆ ಮಾತ್ರಾಗಣಾತ್ಮಕವಾಗಿ 6 ಪ್ರಭೇದಗಳಾದ ಬಳಿಕ ಷಟ್ಪದಿಯಾಗಿದು ಬಳಸಲ್ಪಟ್ಟಿರಬಹುದು ಅಂತ ನಾವು ಅಂದ್ಕೋಬಹುದು. ಅಂಶಗಣಾನ್ವಿತವಾದ ಮೂಲ ಷಟ್ಪದಿ, ಮುಂದೆ ಮಾತ್ರಾಗಣಾನ್ವಿತವಾದ 6 ಷಟ್ಪದಿಗಳು, ಅದಾದ ಮೇಲೆ ಉದ್ದಂಡ ಷಟ್ಪದಿಯನ್ನೂ ಗಮನಿಸಿದರೆ ಷಟ್ಪದಿಯಲ್ಲಿ ಒಟ್ಟು 8 ವಿಧಗಳಾಗ್ತವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಗಮನಿಸಿಕೊಳ್ಬೇಕಾಗತ್ತೆ. ಮಾತ್ರಾಗಣಾತ್ಮಕವಾದ 6 ಷಟ್ಪದಿಗಳನ್ನು ಕುರಿತ ಒಂದು ಪದ್ಯ ಹೀಗಿದೆ: ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕಗಳಿಂದಾರು ತೆರಂ ಕರಿ ದಶ ರವಿ ಮನು ರಾಜರ್ಬರೆ ವಿಂಶತಿ ಮಾತ್ರೆಯಿಂದ ಷಟ್ಪದಿ ನಡೆಗುಂ ಅನ್ನುವಂಥ ಒಂದು ಪದ್ಯ ಇದೆ. ಅಂದರೆ ಷಟ್ಪದಿ 6 ವಿಧಗಳು, ಅದು ಕ್ರಮಾನುಗತವಾಗಿ ಅಲ್ಲಿ ಕೊಡಲಾಗಿದೆ. ಮೊದಲನೇದು ಶರಷಟ್ಪದಿ, ಆಮೇಲೆ ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತ ಹೇಳಿ ಅವುಗಳನ್ನು ಕರೀತಾರೆ. ಕ್ರಮವಾಗಿ ಶರಷಟ್ಪದಿಯಲ್ಲಿ 8 ಮಾತ್ರೆಗಳು ಬರಬೇಕು, ಕುಸುಮ ಷಟ್ಪದಿಯಲ್ಲಿ 10 ಬರಬೇಕು, ಭೋಗ ಷಟ್ಪದಿಯಲ್ಲಿ 12 ಬರಬೇಕು, ಭಾಮಿನಿ ಷಟ್ಪದಿಯಲ್ಲಿ 14 ಬರಬೇಕು, ಪರಿವರ್ಧನೆ ಷಟ್ಪದಿಯಲ್ಲಿ 16 ಬರಬೇಕು, ಹಾಗೆ ವಾರ್ಧಕ ಷಟ್ಪದಿಯಲ್ಲಿ 20 ಮಾತ್ರೆಗಳು ಪ್ರತಿ ಸಾಲಿನಲ್ಲಿ ಬರಬೇಕು ಅನ್ನುವಂಥದ್ದು ಅದರ ಅರ್ಥ. ಹಾಗಾಗಿ ಈ ವಿಭಾಗ ಕ್ರಮದ ಆಧಾರದ ಮೇಲೆ ನಾವು ಈ 6 ಬಗೆಯ ಷಟ್ಪದಿಗಳನ್ನು ಈಗ ಗಮನಿಸ್ತಾ ಹೋಗ್ಬೋದು. ಮೊದಲನೇದು ಶರಷಟ್ಪದಿ. ಶರಷಟ್ಪದಿಯ ಲಕ್ಷಣ ಹೀಗಿದೆ: 1, 2, 4 ಮತ್ತು 5ನೇ ಸಾಲುಗಳು ಸಮ, ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 4 ಮಾತ್ರೆಯ 2 ಗಣಗಳು ಬರಬೇಕು. ಮೂರನೇದು 3 ಮತ್ತು 6ನೇ ಸಾಲುಗಳಲ್ಲಿ 4 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ 1 ಗುರು ಬರಬೇಕು. ಈ ಒಂದು ವೃತ್ತದಲ್ಲಿ, ಈ ಒಂದು ಷಟ್ಪದಿಯಲ್ಲಿ ಮಧ್ಯ ಗುರುವುಳ್ಳ ಗಣ ಅಂದರೆ ಜಗಣ ಎಲ್ಲಿಯೂ ಬರಬಾರದು. ಉದಾಹರಣೆ: ಮೊದಲನೇ ಸಾಲು ಈಶನ ಕರುಣೆಯ, 2ನೇ ಸಾಲು ನಾಶಿಸು ವಿನಯದಿ, 3ನೇ ಸಾಲು ದಾಸನ ಹಾಗೆಯೇ ನೀಮನವೇ. ಇದನ್ನು ಅಭ್ಯಾಸವಾಗಿ ನೋಡಬೇಕು. ಎರಡನೇದು ಕುಸುಮ ಷಟ್ಪದಿ. ಕುಸುಮ ಷಟ್ಪದಿಯ ಲಕ್ಷಣ ಹೇಗಿದೆ: ಇದು 6 ಪಾದಗಳುಳ್ಳ ಪದ್ಯ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳು ಸಮ, ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮ. ಮೂರನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 5 ಮಾತ್ರೆಯ 2 ಗಣಗಳು ಬರಬೇಕು. ಹಾಗೆಯೇ ಮೂರನೇದು 3 ಮತ್ತು 6ನೇ ಸಾಲುಗಳಲ್ಲಿ 5 ಮಾತ್ರೆಯ 3 ಗಣಗಳು ಬಂದು
ಕೊನೆಯಲ್ಲಿ ಒಂದು ಗುರು ಬರಬೇಕು. ಈ ಜಾತಿಯ ಪದ್ಯದಲ್ಲಿ ಒಂದು ಲಘು, ಒಂದು ಗುರು, ಆಮೇಲೆ 2 ಲಘುಗಳು ಬರಬಾರ್ದು. ಹಾಗೆಯೇ ಒಂದು ಲಘು 2 ಗುರುಗಳು ಇರುವ ಗಣ ಬರಬಾರ್ದು. ಇದಕ್ಕೆ ಅಭ್ಯಾಸಾರ್ಥವಾಗಿ ಮೊದಲನೇ ಸಾಲು ಸಂತತಿಯ ಪಡೆಯೇ ಭೂ, ಎರಡನೇ ಸಾಲು ಕಾಂತನನು ದಿನಮುಮಿಂ, ಮೂರನೇ ಸಾಲು ತಿಂತುನಂ ದಿನಿಯನುಪ ಚಾರದಿಂ ದ. ಹೀಗೆ ಅದನ್ನು ಅಭ್ಯಾಸವಾಗಿ ನೋಡಬೇಕು. ಆಮೇಲೆ ಈ ಷಟ್ಪದಿಯಲ್ಲಿ ಮೂರನೆಯದು ಭೋಗ ಷಟ್ಪದಿ. ಭೋಗ ಷಟ್ಪದಿಯ ಲಕ್ಷಣ ಹೇಗಿದೆ? ಇದು ಕೂಡ 6 ಸಾಲುಗಳಿಂದ ಕೂಡಿದ ಪದ್ಯ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳು ಸಮಾನವಾಗಿರ್ತವೆ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮಾನವಾಗಿರ್ತವೆ. ಮೂರನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 3 ಮಾತ್ರೆಯ 4 ಗಣಗಳು ಬರಬೇಕು. ನಾಲ್ಕನೇದು 3 ಮತ್ತು 6ನೇ ಸಾಲುಗಳಲ್ಲಿ 3 ಮಾತ್ರೆಯ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು. ಇದಕ್ಕೆ ಉದಾಹರಣೆ ಮೊದಲನೇ ಸಾಲು ಮೆರೆಯುತ್ತಿದ್ದ ಭಾಗ್ಯವೆಲ್ಲ, ಎರಡನೇ ಸಾಲು ಹರಿದು ಹೋಗಿ ತೆನುತ ತಿರುಕ, ಮೂರನೇ ಸಾಲು ಮರಳಿ ನಾಚಿ ಹೋಗುತ್ತಿದ್ದ ಮರುಳನಂತೆಯೇ. ಇದು ಅಭ್ಯಾಸ. ಇನ್ನು ಮುಂದಿಂದು ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿಯ ಲಕ್ಷಣ ಹೇಗಿದೆ? ಇದು 6 ಸಾಲುಗಳಿಂದ ಕೂಡಿದ ಪದ್ಯ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳು ಸಮ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮ. ಮೂರನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 3 ಮಾತ್ರೆಯ 4 ಗಣಗಳು ಬರಬೇಕು. ಐದನೇದು 3 ಮತ್ತು 6ನೇ ಸಾಲುಗಳಲ್ಲಿ 3 ಮಾತ್ರೆಯ 4 ಗಣಗಳು, 3-4 ಮಾತ್ರೆಗಳ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು. ಐದನೇದು ಈ ಜಾತಿಯ ಪದ್ಯದಲ್ಲಿ ಮಧ್ಯ ಗುರುಗಣ ಎಲ್ಲಿಯೂ ಬರಬಾರದು. ಅಭ್ಯಾಸಕ್ಕಾಗಿ ಕಂಡು ಕಳ ಬೆರಗಾದ ನಿವನು, ಮೊದಲನೇ ಸಾಲು ದಂಡತನವ ಅಚ್ಚರಿಯ ಲಾಹರಿ, ಎರಡನೇ ಸಾಲು ಕಂಡ ಪರುಷುಗಳಳಕು ಹೊರತನ್ನೊಡನೆ ತೊಡಕುವರೇ ಅನ್ನುವಂಥದ್ದು ಇದು ಅಭ್ಯಾಸಕ್ಕಾಗಿ ಕೊಟ್ಟಿರುವಂಥದ್ದು. ಇನ್ನು ಷಟ್ಪದಿಯಲ್ಲಿ 5ನೇದು ಪರಿವರ್ಧಿನಿ ಷಟ್ಪದಿ. ಇದರ ಲಕ್ಷಣ ಇದು ಕೂಡ 6 ಸಾಲಿನ ಪದ್ಯ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳು ಸಮ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮ. ಮೂರನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 4 ಮಾತ್ರೆಯ 4 ಗಣಗಳು ಬರಬೇಕು. ನಾಲ್ಕನೇದರಲ್ಲಿ 3 ಮತ್ತು 6ನೇ ಸಾಲುಗಳಲ್ಲಿ 4 ಮಾತ್ರೆಯ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು. ಈ ಜಾತಿಯ ಪದ್ಯದಲ್ಲಿಯೂ ಎಲ್ಲಿಯೂ ಕೂಡ ಜಗಣ ಎನ್ನುವಂತಹದ್ದು ಬರಬಾರದು. ಇದಕ್ಕೆ ಅಭ್ಯಾಸಾರ್ಥವಾಗಿ ಮೊದಲನೇ ಸಾಲು ದುರಿತವನೆಂಬೆಳೆ ಉದಕೆ ಪೊಲಂ ಕೊಲೆ, ಎರಡನೇ ಸಾಲು ಪರಿಕಲಿಸಿದ ನವದೋಹಳ ಮನ್ಋತಂ, ಮೂರನೇ ಸಾಲು ಪರಿಕಾಲುದಕ ಮದ ಕೆಕಳ ವನ್ಯ ಸ್ತ್ರೀ ಸಂಗಮೆಗೈಮೆ ಅನ್ನುವಂಥದ್ದು. ಇನ್ನು ಮಾತ್ರಾಗಣಾತ್ಮಕವಾದ ಷಟ್ಪದಿಗಳಲ್ಲಿ 6ನೇದು ಮತ್ತು ಕೊನೆಯದು ವಾರ್ತಕ ಷಟ್ಪದಿ. ಇದರ ಲಕ್ಷಣ ಇದು ಕೂಡ 6 ಸಾಲುಗಳಿಂದ ಕೂಡಿದ ಪದ್ಯ. ಎರಡನೇದು 1, 2, 4 ಮತ್ತು 5ನೇ ಸಾಲುಗಳು ಸಮ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮ. ಮೂರನೇದು 1, 2, 4 ಮತ್ತು 5ನೇ ಸಾಲುಗಳಲ್ಲಿ 5 ಮಾತ್ರೆಯ 4 ಗಣಗಳು ಬರಬೇಕು. ಹಾಗೆ ಐದನೇದು 3 ಮತ್ತು 6ನೇ ಸಾಲುಗಳಲ್ಲಿ 5 ಮಾತ್ರೆಯ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು. ಇದಕ್ಕೆ ಅಭ್ಯಾಸಕ್ಕಾಗಿ ಮೊದಲನೇ ಸಾಲು ಬಲ್ಗೈಯ ನೃಪರಂಜಿ ತಡೆಯದ ರಘುದ್ವಹನ, ಎರಡನೇ ಸಾಲು ಸೊಲ್ಗೇಳಿ
ನಮಿಸಲಿಳೆಯೊಳೆಚ್ಚರಿಸು ತದ್ವರದ 3ನೇ ಸಾಲು ನಲ್ಗುದಿರೆ ಬಂದು ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳು ಅನ್ನುವಂಥದ್ದು. ಇದನ್ನು ಅಭ್ಯಾಸ ಮಾಡಬೇಕು.